ನಮಸ್ತೆ ನನ್ನ ಪ್ರೀತಿಯ ಆತ್ಮೀಯರೇ. ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದರು. ಅವರು ವ್ಯತ್ಯಾಸವಾದ ರಾಜ. ಯಾವ ಬಗೆಯ ವ್ಯತ್ಯಾಸವಾದ ರಾಜ ಅಂದರೆ, ಪ್ರಜೆಗಳ ಹತ್ರ ತೆರಿಗೆ ವಸೂಲಿ ಮಾಡೋದರಲ್ಲಿ ವ್ಯತ್ಯಾಸವಾದ ರಾಜ. ಬೇರೆ ರಾಜರಂತೆ ನೇರವಾಗಿ ತೆರಿಗೆನ ವಸೂಲಿ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಮರೆಮುಖವಾಗಿ ವಸೂಲಿ ಮಾಡ್ತಿದ್ರು. ಅದೇಗೆ ಅಂದರೆ, ಒಬ್ಬೊಬ್ಬ ಪ್ರಜೆಗೂ ತಿಂಗಳಿಗೆ ಒಂದು ಮೂಟೆ ಭತ್ತವನ್ನು ಕೊಡ್ತಿದ್ರು. ಅದು ಪ್ರಜೆಗಳು ರಾಜನಿಗೆ ಕೊಡ್ತಾ ಇರಲಿಲ್ಲ, ರಾಜ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೊಡ್ತಿದ್ರು. ಅರಮನೆಯಿಂದ ಒಂದು ಮೂಟೆ ಭತ್ತ ಎಲ್ರಿಗೂ ಸೇರ್ತಾಯಿತ್ತು. ಆ ಒಂದು ಮೂಟೆ ಭತ್ತನ ತೆಗೆದುಕೊಂಡು ಅದಕ್ಕೆ ಬದಲಾಗಿ ಒಂದು ಮೂಟೆ ಅಕ್ಕಿಯನ್ನು ರಾಜನಿಗೆ ವಾಪಸ್ ಕೊಡಬೇಕಿತ್ತು ಪ್ರಜೆಗಳು. ಭತ್ತವನ್ನು ಕೊಟ್ಟು ಅದೇ ಅಳತೆ ಅಕ್ಕಿಯನ್ನು ವಾಪಸ್ ಪಡೆಯುತ್ತಿದ್ದರು ಅರಮನೆಯಿಂದ. ಇದನ್ನು ಬಿಟ್ಟು ಬೇರೆ ಥರದ ವಸೂಲಿ ಯಾವುದೂ ಮಾಡ್ತಾ ಇರಲಿಲ್ಲ, ತೆರಿಗೆ ವಸೂಲಿಗಳನ್ನ ರಾಜ. ಈ ರೀತಿಯಾದ ಒಂದು ವ್ಯತ್ಯಾಸವಾದ ರಾಜ. ಇದು ಮೇಲ್ಮುಖವಾಗಿ ನೋಡಲು ಸಾಧಾರಣವಾಗಿ ಕಂಡರೂ ಸಹ ಪ್ರಜೆಗಳು ತುಂಬ ಕಷ್ಟಪಡ್ತಾ ಇದ್ದರು ಈ ಥರ ತೆರಿಗೆ ವಸೂಲಿನ ಇಂಡೈರೆಕ್ಟಾಗಿ ಮಾಡ್ತಾ ಇದ್ರಿಂದ. ರಾಜ ಕೊಟ್ಟ ಭತ್ತವನ್ನು ಅಕ್ಕಿಯನ್ನಾಗಿ ಪರಿವರ್ತಿಸಬೇಕು, ಅದರ ಜೊತೆಗೆ ಅರ್ಧ ಅಕ್ಕಿಯನ್ನು ಇವರು ಸೇರಿಸಿ ಕೊಡಬೇಕು. ಪ್ರಜೆಗಳು ಬಂದು ರಾಜನ ಬಯಲು ಆರಂಭಿಸ್ತಾರೆ. ಈ ರಾಜ ಯಾವಾಗ ಸಾಯ್ತಾನೋ ಅಂತ ಜನಗಳು ತುಂಬ ಎದುರು ನೋಡ್ತಾರೆ. ಯಾಕೆಂದರೆ ಅವರು ತುಂಬ ಕಷ್ಟಪಡ್ತಾಯಿದ್ರು. ತುಂಬ ಜನ ಆ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗ್ತಾರೆ. ಇಲ್ಲಿ ಕಾಲ ತಳ್ಳೋದು ಬಹಳ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಪ್ರಜೆಗಳು ಎದುರು ನೋಡಿದ ಹಾಗೆ ರಾಜ ಆರೋಗ್ಯ ಕೆಟ್ಟು ಹಾಸಿಗೆ ಹಿಡಿಯುತ್ತಾನೆ. ರಾಜ ಈ ರೀತಿ ಸಾಯುವ ಸ್ಥಿತಿಯಲ್ಲಿದ್ದರೇನೋ ಒಬ್ಬ ಪ್ರಜೆನೂ ಹೋಗಿ ನೋಡುವುದಿಲ್ಲ. ಪ್ರಜೆಗಳು ಹೇಗೆ ನೋಡ್ತಾರೆ ಹೇಳಿ, ಅವರು ಯಾವಾಗ ಸಾಯ್ತಾರೆ ಅಂತ ಎದುರು ನೋಡ್ತಾ ಇರ್ತಾರೆ ಜನಗಳು. ಅದು ರಾಜ ಬಂದು ಪ್ರಜೆಗಳು ಯಾರು ಬರಲಿಲ್ವಲ್ಲ ಅಂದ್ಬಿಟ್ಟು ಮಂತ್ರಿಯನ್ನು ಕರೆದು ಕೇಳ್ತಾರೆ, ನಮ್ಮ ಊರಿನಲ್ಲಿ ಇರೋ ಪ್ರಜೆಗಳು ಯಾರು ಬಂದು ನನ್ನನ್ನು ನೋಡಲಿಲ್ವಲ್ಲ, ಯಾಕೆ ಅಂತ. ಆಗ ಮಂತ್ರಿ ಹೇಳ್ತಾರೆ, ಊರಿನಲ್ಲಿ ಪ್ರಜೆಗಳು ಎಲ್ಲಿದ್ದಾರೆ ಅಂತ. ಯಾಕೆ, ಏನಾಯಿತು ಅಂತ ರಾಜ ಕೇಳ್ತಾರೆ. ಮಂತ್ರಿ ಆಗ ಅರಸನಿಗೆ ರಾಜ ಮಾಡಿದ ತಪ್ಪುಗಳನ್ನ ಎತ್ತಿ ಹೇಳ್ತಾರೆ. ಪ್ರಜೆಗಳಿಗೆ ಕೊಟ್ಟ ಹಿಂಸೆನೇ ಹೇಳ್ತಾರೆ, ಅರ್ಥ ಮಾಡಿಸ್ತಾರೆ. ರಾಜನಿಗೆ ಜ್ಞಾನೋದಯ ಆಗಿ ಮಾಡಿದ ತಪ್ಪನ್ನು ಪಾಪಗಳನ್ನ ನೆನೆಸ್ಕೊಂಡು ಪಶ್ಚಾತ್ತಾಪ ಪಡ್ತಾರೆ. ರಾಜ ಮಂತ್ರಿ ಕಡೆ ತಿರುಗಿ ನೋಡಿ, ನನ್ನ ಮಗ ಎಲ್ಲಿ ಅಂತ ಕೇಳ್ತಾರೆ. ಎಲ್ಲಿಯಾದರೂ ಊರು ಸುತ್ತಾ ಇರಬೇಕು, ಜೂಜಾಟದ ಅಡ್ಡೆಗಳಲ್ಲಿ ಇರ್ತಾರೆ ಅಂತ ಮಂತ್ರಿ ಹೇಳ್ತಾರೆ. ಅವನು ಎಲ್ಲಿದ್ದರೂ ತಕ್ಷಣ ಕರ್ಕೊಂಡು ಬನ್ನಿ ಅಂತ ಆಜ್ಞೆ ಮಾಡ್ತಾರೆ ರಾಜ. ಮಾರನೇ ದಿನವೇ ಯುವರಾಜನ ಕರ್ಕೊಂಡು ಬಂದು ರಾಜನ ಮುಂದೆ ನಿಲ್ಲಿಸ್ತಾರೆ. ತಂದೆನೇ ಏನು ಮಾಡಬೇಕು ಹೇಳಿ ಅಂತ ಯುವರಾಜ ಕೇಳ್ತಾರೆ. ಅದಕ್ಕೆ ರಾಜ, ಮಗನೇ, ನಮ್ಮ ಪ್ರಜೆಗಳೆಲ್ಲ ನನ್ನನ್ನು ದುಷ್ಟನಾಗಿ ಮಾಡಿಬಿಟ್ಟಿದ್ದಾರೆ, ದುಷ್ಟ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಒಳ್ಳೆಯವನು ಅಂತ ಪ್ರಜೆಗಳೆಲ್ಲ ಹೇಳಬೇಕು, ಒಳ್ಳೆಯ ರಾಜ ಅಂತ ಹೇಳಬೇಕು ಅಂತ ನೀನೇ ಆ ಕರ್ತವ್ಯನ ಮಾಡಬೇಕು ಅಂತ ಹೇಳ್ತಾನೆ ರಾಜ. ತಂದೆ, ನೀವೇನು ಚಿಂತೆ ಮಾಡಬೇಡಿ, ನೀವು ತುಂಬ ತುಂಬ ಒಳ್ಳೆಯ ರಾಜ ಅಂತ ಪ್ರಜೆಗಳು ಹೇಳುವ ಹಾಗೆ ನಾನು ಮಾಡ್ತೀನಿ, ಅದು ನನ್ನ ಕೆಲಸ, ನನ್ನ ಕರ್ತವ್ಯ ಅಂತ ಮಗ ಹೇಳ್ತಾನೆ. ತದನಂತರ ಸ್ವಲ್ಪ ದಿನದ ಮೇಲೆ ಮಗ ಪಟ್ಟವನ್ನು ಅಲಂಕರಿಸ್ತಾನೆ. ಅವನು ಸ್ವಲ್ಪ ತೆರಿಗೆ ವಸೂಲಿ ಮಾಡೋದ್ರಲ್ಲಿ ಮಾರ್ಪಾಡು ಮಾಡ್ತಾನೆ. ಅದು ಯಾವ ರೀತಿ ಅಂದರೆ, ಪ್ರತಿಯೊಬ್ಬ ಮನೆಗೂ ಒಂದು ಮೂಟೆ ಸಿಪ್ಪೆ ಹೊಟ್ಟನ್ನು ಕೊಡೋದು, ಅದ ನಂತರ ಒಂದು ಮೂಟೆ ಅಕ್ಕಿಯನ್ನು ತೆಗೆದುಕೊಳ್ಳೋದು. ಅಪ್ಪ ಏನು ಮಾಡ್ದ, ಭತ್ತವನ್ನು ಕೊಟ್ಟು ಅದೇ ಅಳತೆ ಅಕ್ಕಿ ತೆಗೆದುಕೊಂಡ. ಇವನು ಇನ್ನೂ ಕಷ್ಟ ಕೊಡಲಾಗಿ ಮಗ ಸಿಪ್ಪೆಯನ್ನು ಕೊಟ್ಟು ಅಕ್ಕಿಯನ್ನು ಪಡೆದ. ಸ್ವಲ್ಪ ದಿನ ಕಳೆಯಿತು. ಒಂದು ದಿವಸ ಮಂತ್ರಿಯನ್ನು ಕರೆದು ಹೇಳ್ತಾನೆ, ಮಂತ್ರಿಗಳೇ, ನಮ್ಮ ಊರಿನ ಪ್ರಜೆಗಳು ಏನು ಹೇಳ್ತಾ ಇದ್ದಾರೆ ಈಗ ಎಲ್ಲರೂ ಅಂತ ಕೇಳ್ತಾನೆ. ಆಗ ನಿಮ್ಮ ಅಪ್ಪ ತುಂಬ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ ಅಂತ ಮಂತ್ರಿಗಳು ಹೇಳ್ತಾರೆ. ಹೇಗಿದೆ ನೋಡಿ, ಇವನು ಮಾಡಿದ ದುಷ್ಟ ಕೆಲಸದಿಂದ ಅಪ್ಪ ಒಳ್ಳೆಯವನಾದ, ಯುವರಾಜನಿಗಿಂತ ಹಳೆ ರಾಜರೇ ಒಳ್ಳೆಯವರು ಅಂತ ಹೇಳೋ ಥರ ಮಾಡಿಬಿಟ್ಟ. ಮಗ ತನ್ನ ಮಾತನ್ನು ಉಳಿಸ್ಕೊಂಡ. ಯಾವ ರೀತಿ ಅಂದರೆ, ರಾಜನ ಹತ್ರ ಒಳ್ಳೆಯ ರಾಜ ಅಂತ ಹೇಳಿಸ್ತೀನಿ ಅಂತ ಹೇಳಿದ್ದ. ಆ ಮಾತನ್ನು ಮಗ ಉಳಿಸ್ಕೊಂಡ, ಪ್ರಜೆಗಳ ಬಾಯಲ್ಲಿ ಒಳ್ಳೆಯ ರಾಜ ಅಂತ ಹೇಳಿಸ್ಬಿಟ್ಟ. ಅದೇನೆಂದರೆ, ಒಳ್ಳೆಯವನು ಅಂತ ಹೆಸರು ತೆಗೆದುಕೊಳ್ಳೋದು ಬಹಳ ಕಷ್ಟ. ಅದನ್ನು ಯಾವ ರೀತಿಯಿಂದ ತೆಗೆದುಕೊಳ್ಬೇಕಂತ ತೀರ್ಮಾನ ಮಾಡೋದು ನಾವೇ ಆಗಿರಬೇಕು. ಅದರಿಂದ ನಾವು ನಮ್ಮ ಜೀವನದಲ್ಲಿ ರಾಜರಾಗಿದ್ದರೂ ಸರಿ, ಸಾಧಾರಣ ಪ್ರಜೆಗಳಾಗಿದ್ದರೂ ಸರಿ, ಒಳ್ಳೆಯ ತೀರ್ಮಾನನ ತೆಗೆದುಕೊಂಡು ಅವರು ಅಂತ ಹೆಸರು ತೆಗೆದುಕೊಳ್ಬೇಕು. ಒಳ್ಳೆಯವರು ಅಂತ ಹೆಸರು ತೆಗೆದುಕೊಂಡ್ಮೇಲೆ ಅದನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಸ್ವಾರಸ್ಯಕರವಾದ ಕಥೆಗಳಿಗಾಗಿ ಕಾಮಧೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.